ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ವಿಶ್ವದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಟ್ರಂಪ್ ಕೆಲ ದೇಶಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲ ದೇಶಗಳನ್ನು ತನ್ನ ಆಪ್ತ ಬಳಗದ ಲೀಸ್ಟ್ನಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ನಿರೀಕ್ಷೆ ಮಾಡಿದ್ದೆ ಟ್ರಂಪ್ ಬಂದಿದ್ದರಿಂದ ಇಂತಿಂತಹ ಬದಲಾವಣೆಗಳಾಗಬಹುದು, ಇಂತಹ ದೇಶಗಳಿಗೆ ಸಂಕಷ್ಟ ಎದುರಾಗಬಹುದು ಅಂತ. ಟ್ರಂಪ್ರಿಂದ ನೇರವಾಗಿ ಸಂಕಷ್ಟ ಎದುರಿಸಬಹುದಾಗಿದ್ದಂತಹ ಒಂದು ದೇಶ ಅಂತಂದ್ರೆ ಅದು ಬಾಂಗ್ಲಾದೇಶ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು, ಹಿಂದೆ ಹಲವಾರು ಬಾರಿ ವಿವರಿಸಿದ್ದೀನಿ. ಯಾಕೆಂತಂದ್ರೆ ಮೊಹಮ್ಮದ್ ಯೂನಿಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾನೆ. ಮೊಹಮ್ಮದ್ ಯೂನಿಸ್ರನ್ನ ಕಂಡ್ರೆ ಟ್ರಂಪ್ಗೆ ಮೊದಲಿನಿಂದಲೂ ಕೂಡ ಆಗ್ತಾ ಇರಲಿಲ್ಲ. ಈ ಮೊಹಮ್ಮದ್ ಯೂನಿಸ್ ಟ್ರಂಪ್ ವಿರೋಧಿ ಬಣದಲ್ಲೇ ಗುರುತಿಸಿಕೊಂಡಿದ್ದಂತಹ ನಾಯಕ. ಈಗ ಮಿತ್ರರೇ, ಮೊಹಮ್ಮದ್ ಯೂನಿಸ್ರನ್ನ ಕಟ್ಟಿ ಹಾಕೋದಕ್ಕೆ ಟ್ರಂಪ್ ಅಮೆರಿಕದಲ್ಲಿ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಅದೇನು ಕೇಳಿದ್ರೆ, ಅಮೆರಿಕದಲ್ಲಿ ವಾಸವಿರುವಂತಹ ಮೊಹಮ್ಮದ್ ಯೂನಿಸ್ನ ಮಗಳು ಮೋನಿಕಾ ಯೂನಿಸ್ ಏನಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು. ಈ ಮೋನಿಕಾ ಯೂನಿಸ್ ಈ ಹಿಂದೆ ಬೈಡನ್ ಸರ್ಕಾರದಲ್ಲಿ ಭಾಗ ಆಗಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಕ್ರಮ ನಡೆದಿದೆ ಅಂತೇಳಿ ಟ್ರಂಪ್ ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು. ಆ ಮೂಲಕವಾಗಿ ಮೊಹಮ್ಮದ್ ಯೂನಿಸ್ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಟ್ರಂಪ್ ಮಾಡಿದ್ರು. ಟ್ರಂಪ್ ಕೋಪ ಇಷ್ಟಕ್ಕೆ ತಣ್ಣಗಾಗಿಲ್ಲ. ಯುನಿಸ್ಗೆ ಮತ್ತೊಂದಷ್ಟು ಶಾಕ್ ಕೊಡಬೇಕು ಅಂತ ಹೇಳಿ ಟ್ರಂಪ್ ಮತ್ತೊಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಯಾವುದೇ ದೇಶದ ಮೇಲೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಬಯಸೋದಿಲ್ಲ. ಟ್ರಂಪ್ ಬಳಸುವಂತಹ ಅಸ್ತ್ರ ಏನು ಕೇಳಿದ್ರೆ ಆರ್ಥಿಕತೆ, ಇನ್ನೊಂದು ಟ್ಯಾರಿಫ್, ಟ್ಯಾಕ್ಸ್, ಇದೇ ಅಸ್ತ್ರಗಳನ್ನು ಬಳಸ್ತಾರೆ. ಆ ಮೂಲಕವಾಗಿ ಯಾವುದೇ ದೇಶವನ್ನ ನಜ್ಜುಗುಜ್ಜು ಮಾಡುವಂತಹ ಶಕ್ತಿ ಟ್ರಂಪ್ಗಿದೆ. ಈ ಹಿಂದೆ 4 ವರ್ಷದ ಅಧಿಕಾರಾವಧಿ ಕೂಡ ಅದೇ ರೀತಿಯಾಗಿತ್ತು. ಯಾವ ದೇಶದ ಮೇಲೆ ಟ್ರಂಪ್ ಅವರ ದ್ವೇಷ ಬರುತ್ತೋ ಆ ದೇಶವನ್ನು ಆರ್ಥಿಕವಾಗಿ ನಾಶ ಮಾಡುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾರೆ. ಮಿತ್ರರೇ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಟ್ರಂಪ್ ವಿಪರೀತವಾಗಿ ಕೋಪ ತೀರಿಸಿಕೊಂಡಿದ್ರು. ಪಾಕಿಸ್ತಾನಕ್ಕೆ ಅಮೆರಿಕದ ದೇಣಿಗೆ ಏನು ಬರ್ತಾ ಇತ್ತು, ಉಚಿತವಾಗಿ ಹಣದ ಹರಿವೇನಾಗ್ತಾ ಇತ್ತು, ಅದಕ್ಕೆ ಟ್ರಂಪ್ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದ್ರು. ಆದ್ರೆ ಈ ಬಾರಿ ಟ್ರಂಪ್ ಅವರ ಕಣ್ಣು ಬಿದ್ದಿರುವಂತಹದ್ದು ಬಾಂಗ್ಲಾದೇಶದ ಮೇಲೆ. ಮೊಹಮ್ಮದ್ ಯೂನಿಸ್ ಏನ್ ಬಯಸಿದ್ದ, ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಇದೆ, ನಾನಿಲ್ಲಿ ಅಧಿಕಾರಕ್ಕೆ ಬಂದಿದ್ದೀನಿ, ಬಾಂಗ್ಲಾದೇಶಕ್ಕೆ ಉಚಿತವಾಗಿ ಹಣದ ಹರಿವಾಗತ್ತೆ, ಕೇಳದಷ್ಟು ಹಣವನ್ನು ಅಮೆರಿಕ ಕೊಡುತ್ತೆ, ಹೀಗಂತ ಯೂನಿಸ್ ಕನಸು ಕಂಡಿದ್ದ. ಜೊತೆಗೆ ಬೈಡನ್ ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೂಡ ಪಡೆದುಕೊಂಡಿದ್ದ. ಆದ್ರೀಗ ಟ್ರಂಪ್ ಅದೆಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ನನ್ನ ಅನುಮತಿ ಇಲ್ಲದೆ 1 ಪೈಸೆಯೂ ಕೂಡ ಬಾಂಗ್ಲಾದೇಶಕ್ಕೆ ಹೋಗುವಂತಿಲ್ಲ ಅಂತ ಟ್ರಂಪ್ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನು ಮಾಡಿದ್ದಾರೆ. ಹಾಗಾದ್ರೆ ಟ್ರಂಪ್ ಅವರ ಆರ್ಡರ್ ಏನು, ಅಮೆರಿಕ ಯಾಕೋಸ್ಕರವಾಗಿ ದೇಣಿಗೆಯನ್ನು ಕೊಡುತ್ತೆ, ಈವರೆಗೆ ಅಮೆರಿಕ ಕೊಟ್ಟಂತಹ ದೇಣಿಗೆಯ ಪ್ರಮಾಣ ಎಷ್ಟು, ಈಗ ಬಾಂಗ್ಲಾದೇಶಕ್ಕೆ ದೇಣಿಗೆಯನ್ನು ನಿಲ್ಲಿಸಿದ್ರಿಂದ ಏನು ಪರಿಣಾಮ ಆಗುತ್ತೆ, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಅಮೆರಿಕವನ್ನ ವಿಶ್ವದ ಹಿರಿಯಣ್ಣ ಅಂತ ಕರೆಯಲಾಗುತ್ತೆ. ಯಾಕೋಸ್ಕರವಾಗಿ ಹಿರಿಯಣ್ಣ ಅಂತ ಕರೆಯಲಾಗುತ್ತೆ? ಮೊದಲನೇದಾಗಿ ಅವರ ಸೈನಿಕ ಶಕ್ತಿ ಬಹಳ ದೊಡ್ಡದಾಗಿದೆ. ವಿಶ್ವದ ಯಾವುದೇ ದೇಶವೂ ಕೂಡ ಅಮೆರಿಕದ ಸೈನಿಕ ಶಕ್ತಿಗೆ ಸರಿಸಮವಾಗಿಲ್ಲ. ಇದೊಂದು ಕಾರಣವಾದ್ರೆ, ಇದಕ್ಕಿಂತಲೂ ಮುಖ್ಯ ಕಾರಣ ಏನು ಕೇಳಿದ್ರೆ ಅಮೆರಿಕದ ಆರ್ಥಿಕ ಶಕ್ತಿ. ನಿಮಗೆ ಸೈನಿಕ ಶಕ್ತಿ ಇರಬೇಕು ಅಂತಂದ್ರೆ ಆರ್ಥಿಕತೆಯು ಕೂಡ ತೀರಾ ಮುಖ್ಯವಾಗತ್ತಲ್ವಾ. ಇವತ್ತು ಅಮೆರಿಕದ ಆರ್ಥಿಕತೆಗೆ ಇನ್ನೊಂದನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚೈನಾ ಅವರಿಗೆ ಕಾಂಪೀಟ್ ಮಾಡ್ತಾ ಇರಬಹುದು, ಆದರೆ ಅಮೆರಿಕಾಗೆ ಸರಿಸಮವಾಗಿ ಚೈನಾ ಬೆಳೆಯೋದಕ್ಕೆ ಇನ್ನೂ ದಶಕಗಳ ಕಾಲ ಬೇಕು. ಆ ಪ್ರಮಾಣದಲ್ಲಿ ಅಮೆರಿಕ ಈಗಾಗಲೇ ಮುಂದೆ ಹೋಗ್ಬಿಟ್ಟಿದೆ. ಭಾರತಕ್ಕಿಂತಲೂ ಕೂಡ ಅಮೆರಿಕದ ಎಕಾನಮಿ 7-8 ಪಟ್ಟು ದೊಡ್ಡದು. ಅಷ್ಟು ದೊಡ್ಡ ಗಾತ್ರದ ಒಂದು ಎಕಾನಮಿಯನ್ನ ಅಮೆರಿಕ ಹೊಂದಿದೆ. ಅಮೆರಿಕ ತನ್ನ ಇಷ್ಟೊಂದು ದೊಡ್ಡ ಎಕಾನಮಿಯ ಪ್ರಭಾವವನ್ನು ಬಳಸಿ ವಿಶ್ವದ ಅನೇಕ ದೇಶಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈಗ ಅಮೆರಿಕದ ಬಳಿಯಲ್ಲಿ ದುಡ್ಡಿದೆ ಎಂದ ಮಾತ್ರಕ್ಕೆ ಅವರಿಗೆ ಯಾರೂ ಗೌರವ ಕೊಡೋದಿಲ್ಲ. ಅವರ ಬಳಿಯಲ್ಲಿರುವಂತಹ ಹಣವನ್ನ ಅವರು ಭಿಕ್ಷೆ ರೂಪದಲ್ಲಿ ಹಾಕಿ ಗೌರವವನ್ನು ಸಂಪಾದಿಸ್ತಾರೆ. ಇದು ಅಮೆರಿಕದ ಒಂದು ತಂತ್ರಗಾರಿಕೆ. ಅಮೆರಿಕ 1961ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಏಡ್ ಅನ್ನು ಆರಂಭಿಸಿತು. ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಏಡ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ತನ್ನ ಆಪ್ತ ದೇಶಗಳಿಗೆ ಅಮೆರಿಕ ಒಂದಷ್ಟು ಹಣವನ್ನು ಕೊಡುವಂತಹದ್ದು. ಅಂದರೆ ಸಾಲದ ರೂಪದಲ್ಲ, ಫ್ರೀಯಾಗಿ ಕೊಡೋದು. ನಿಮಗೆ ಅಭಿವೃದ್ಧಿ ಮಾಡಬೇಕಾ, ನಿಮ್ಮಲ್ಲಿ ಬಡತನ ಇದೆಯಾ, ನಿಮ್ಮಲ್ಲಿ ಜನಸಾಮಾನ್ಯರಿಗೆ ಊಟಕ್ಕೆ ಕಷ್ಟ ಆಗಿದೆಯಾ, ನಾವು ಹಣ ಕೊಡ್ತೀವಿ, ನೀವೇನು ನಮಗೆ ವಾಪಸ್ ಕೊಡಬೇಕಾಗಿಲ್ಲ. ಹೀಗೆ ಅಮೆರಿಕ ಒಂದು ದೊಡ್ಡ ಏಡನ್ನು ಸ್ಥಾಪನೆ ಮಾಡ್ತು. ಇದೇನು ಸಣ್ಣ ಪುಟ್ಟ ಏಡ್ ಅಲ್ಲ. 1961ರಿಂದಲೂ ಕೂಡ ಅಮೆರಿಕ ಇದನ್ನು ಮಾಡ್ಕೊಂಡು ಬಂದಿದೆ. ಯಾವ್ಯಾವ ದೇಶಗಳಿಗೆ ಬೇಕೋ ಆ ದೇಶಗಳಿಗೆ ಅಮೆರಿಕ ಉಚಿತವಾಗಿ ಹಣದ ಹರಿವನ್ನು ಹರಿಸುತ್ತೆ. ಯಾಕೆಂತಂದ್ರೆ ಅಮೆರಿಕದ ಬಳಿಯಲ್ಲಿ ಬಗೆದಷ್ಟು ಸಂಪತ್ತಿದೆ, ಅವರಿಗೆ ಆರ್ಥಿಕವಾಗಿ ಏನೂ ಸಂಕಷ್ಟ ಇಲ್ಲ. ಹೀಗಾಗಿ ಅವರು ಒಂದು ಸ್ವಲ್ಪ ಭಿಕ್ಷೆ ಹಾಕಿದಾಗ ಹಾಕ್ತಾರೆ. ಇಲ್ಲಿ ಒಂದನ್ನು ಗಮನಿಸಬೇಕು, ಅಮೆರಿಕ ಉಚಿತವಾಗಿ ಕೊಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ನೆನಪಿರಲಿ ಮಿತ್ರರೇ, ಈ ವಿಶ್ವದಲ್ಲಿ ಉಚಿತವಾಗಿ ಯಾವುದೂ ಸಿಗೋದಿಲ್ಲ. ನಿಮಗೇನಾದರೂ ಉಚಿತವಾಗಿ ಸಿಗ್ತಾ ಇದೆ ಅಂತಂದ್ರೆ ಅದು ನಿಮ್ಮ ತಾಯಿಯ ಪ್ರೀತಿ ಮಾತ್ರ. ತಾಯಿ ನಿಮ್ಮನ್ನ ಇಷ್ಟಪಡುವಂತಹ ಸಂದರ್ಭದಲ್ಲಿ ಆಕೆ ಏನೂ ಆಸೆಯನ್ನು ಇಟ್ಕೊಂಡಿರೋದಿಲ್ಲ. ಅದೊಂದು ಮಾತ್ರ ನಿಮಗೆ ಉಚಿತವಾಗಿ ಸಿಗುವಂತಹದ್ದು. ಬೇರೆಲ್ಲವೂ ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ಅಂತಂದ್ರೆ ಅಲ್ಲೇನೋ ಅರ್ಥ ಇದೆ. ಅವರು ಅದರಿಂದ ಏನೋ ಬಯಸ್ತಾ ಇದ್ದಾರೆ ಅಂತಲೇ ಅರ್ಥ. ಅಮೆರಿಕ ಮೊದಲಿಗೆ ಯಾಕೆ ಈ ಏಡನ್ನು ಆರಂಭಿಸ್ತು ಅಂತಂದ್ರೆ, ನಿಮಗೆಲ್ಲ ಗೊತ್ತು, 2ನೇ ಮಹಾಯುದ್ಧ ಆದ ಬಳಿಕ ಇಡೀ ವಿಶ್ವದಲ್ಲಿ ಕೋಲ್ಡ್ ವಾರ್ ಆಗ್ತಾ ಇತ್ತು. ಅಮೆರಿಕ ತನ್ನ ಬಣವನ್ನು ದೊಡ್ಡದು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಆಗ ಬಡ ರಾಷ್ಟ್ರಗಳಿಗೆ ಒಂದಷ್ಟು ಹಣವನ್ನು ಕೊಟ್ಟು ಅವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಸಹಜ ತಾನೇ. ಈಗ ನೀವು ಕಷ್ಟದಲ್ಲಿರ್ತೀರಿ, ನಿಮ್ಗೆ ಯಾರೋ ಸ್ವಲ್ಪ ಸಹಾಯ ಮಾಡ್ತಾರೆ,
ಮುಂದೆ ಯಾವತ್ತೂ ಕೂಡ ನೀವು ಅವರಿಗೆ ಲಾಯಲ್ ಆಗಿರ್ತೀರಿ, ನೀವು ಅವರ ವಿರುದ್ಧ ತಿರುಗಿ ಬೀಳುವುದಕ್ಕೆ ಹೋಗೋದಿಲ್ಲ. ಹಾಗೆ ಅಮೆರಿಕ ಇದನ್ನು ಒಂದು ರೀತಿಯಲ್ಲಿ ವೆಪನ್ ಆಗಿ ಬಳಸಿದ್ದು 1961ರಿಂದ ಅಮೆರಿಕ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಈವರೆಗೆ ಎಷ್ಟೆಷ್ಟು ರಾಷ್ಟ್ರಗಳಿಗೆ ಇವರು ದೇಣಿಗೆ ಕೊಟ್ಟಿದ್ದಾರೆ ನೋಡೋದಾದ್ರೆ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ಇವರು ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಪಡೆದಿದ್ದು ಯಾರು ಕೇಳಿದ್ರೆ ಇಸ್ರೇಲ್ ಈವರೆಗೆ ಒಟ್ಟು $312 ಬಿಲಿಯನ್ ಅಮೆರಿಕದಿಂದ ದೇಣಿಗೆಯನ್ನು ಪಡೆದಿದೆ, ಉಚಿತವಾಗಿ ಹಣವನ್ನು ಪಡೆದುಕೊಂಡಿದೆ. ಎರಡನೇ ಸ್ಥಾನದಲ್ಲಿ ವಿಯೆಟ್ನಾಂ ಇದೆ. ವಿಯೆಟ್ನಾಂ ಈವರೆಗೆ $184 ಬಿಲಿಯನ್ ಹಣವನ್ನು ಪಡೆದುಕೊಂಡಿದೆ. ಮೂರನೇ ಸ್ಥಾನದಲ್ಲಿ ಈಜಿಪ್ಟ್ ಇದೆ. ಈಜಿಪ್ಟ್ ಈವರೆಗೆ $183 ಬಿಲಿಯನ್ ಅಮೆರಿಕದ ಏಡನ್ನು ಪಡೆದುಕೊಂಡಿದೆ. ನಾಲ್ಕನೇ ಸ್ಥಾನದಲ್ಲಿರುವಂತಹದ್ದು ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಈವರೆಗೆ $158 ಬಿಲಿಯನ್ ಹಣವನ್ನು ಕೊಟ್ಟಿದೆ. ಹಾಗೆ ಸೌತ್ ಕೊರಿಯಾಗೆ $120 ಬಿಲಿಯನ್ ಹಣವನ್ನು ಅಮೆರಿಕ ವೆಚ್ಚ ಮಾಡಿದೆ. ಓವರಾಲ್ ಎರಡನೇ ಮಹಾಯುದ್ಧ ಆದ ಬಳಿಕ ಅಮೆರಿಕ ಈವರೆಗೆ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಕೊಟ್ಟಂತಹ ಏಡ್ ಎಷ್ಟು ಕೇಳಿದ್ರೆ ಒಟ್ಟು $3.75 ಟ್ರಿಲಿಯನ್. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 300 ಲಕ್ಷ ಕೋಟಿಯಷ್ಟು, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ದೇಣಿಗೆಯನ್ನು ಕೊಟ್ಟಿದೆ ಬೇರೆ ಬೇರೆ ದೇಶಗಳಿಗೆ. ಈ ದೇಣಿಗೆಯನ್ನು ಕೊಡುವಂತವ್ರು ಯಾರು ಇದನ್ನು ನಿರ್ಧರಿಸ್ತಾರೆ ಕೇಳಿದ್ರೆ ಅಮೆರಿಕದಲ್ಲಿ ಯಾರ ಸರ್ಕಾರ ಇರುತ್ತೋ ಅವ್ರು ನಿರ್ಧಾರ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬೈಡನ್ ಅಧಿಕಾರಕ್ಕೆ ಬಂದ್ರಪ್ಪ, ಬೈಡನ್ಗೆ ಏನು ಅನ್ನಿಸ್ತು, ಉಕ್ರೇನ್ಗೆ ಹೆಚ್ಚಿನ ಸಹಾಯ ಮಾಡಬೇಕು, ರಷ್ಯಾ ಯುದ್ಧ ಮಾಡ್ತಾ ಇದೆ, ನಾವು ಉಕ್ರೇನ್ ಅನ್ನು ರಕ್ಷಿಸಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಹೀಗಾಗಿ ಉಕ್ರೇನ್ಗೆ ವಿಪರೀತವಾದಂತಹ ದೇಣಿಗೆಯನ್ನು ಕೊಟ್ಟರು. ಜೊತೆಗೆ ಅವರು ಇಸ್ರೇಲ್ಗೂ ಕೂಡ ದೇಣಿಗೆಯನ್ನು ಕೊಡ್ತಾ ಇದ್ರು. ಅನಂತರ ಬಾಂಗ್ಲಾದಲ್ಲಿ ಸರ್ಕಾರ ಬದಲಾಯಿತು, ಮೊಹಮ್ಮದ್ ಯೂನಿಸ್ನ ಸರ್ಕಾರ ಬಂತು. ಬೈಡನ್ಗೆ ಮೊಹಮ್ಮದ್ ಯೂನಿಸ್ ತೀರಾ ಆಪ್ತವಾಗಿದ್ದಂತಹ ನಾಯಕ. ಕಾರಣ ಏನು ಕೇಳಿದ್ರೆ ಈ ಮೊಹಮ್ಮದ್ ಯೂನಿಸ್ ಇದಾನಲ್ಲ, ಈತ ಡೆಮೊಕ್ರೆಟಿಕ್ ಪಕ್ಷವನ್ನು ಬೆಂಬಲಿಸುವಂತಹ ನಾಯಕ, ಕ್ಲಿಂಟನ್ ದಂಪತಿಯ ಜೊತೆಗೆ ತೀರಾ ಆಪ್ತವಾಗಿರುವಂತಹ ನಾಯಕ. ಹೀಗಾಗಿ ಬೈಡನ್ ಸರ್ಕಾರ ಮೊಹಮ್ಮದ್ ಯೂನಿಸ್ಗೆ ವಿಪರೀತವಾದಂತಹ ಸಹಕಾರ ಕೊಡ್ತು. ಮೊಹಮ್ಮದ್ ಯೂನಿಸ್ ಕೂಡ ಅಮೆರಿಕದ ಬಳಿಯಲ್ಲಿ $5 ಬಿಲಿಯನ್ ದೇಣಿಗೆಯ ಬೇಡಿಕೆಯನ್ನಿಟ್ಟ. ಬಾಂಗ್ಲಾದೇಶಕ್ಕೆ ಸ್ವಲ್ಪ ಆರ್ಥಿಕ ಸಮಸ್ಯೆಗಳು ಎದುರಾಗಿದ್ದಾವೆ, ಹೀಗಾಗಿ ನಮಗೆ $5 ಬಿಲಿಯನ್ ದೇಣಿಗೆ ಬೇಕು ಹೀಗಂತ ಡಿಮ್ಯಾಂಡ್ ಇಟ್ಟಿದ್ದ. ನಿಮಗೆಲ್ಲ ನೆನಪಿರಬಹುದು, ಶೇಖ್ ಹಸೀನಾ ಕೂಡ $5 ಬಿಲಿಯನ್ ಗೋಸ್ಕರವಾಗಿ ಓಡಾಡ್ತಾ ಇದ್ರು. ಅವರು ಭಾರತಕ್ಕೆ ಬಂದಿದ್ರು, ಅನಂತರ ಚೀನಾಗೆ ಹೋದ್ರು. ಯಾಕೆಂತಂದ್ರೆ ಬಾಂಗ್ಲಾದೇಶದ ಆರ್ಥಿಕತೆಯನ್ನು ರಕ್ಷಣೆ ಮಾಡೋದಕ್ಕೆ ಸದ್ಯಕ್ಕೆ $5 ಬಿಲಿಯನ್ ಹಣದ ಅವಶ್ಯಕತೆ ಇತ್ತು. ಆದರೆ ಶೇಖ್ ಹಸೀನಾಗೆ ಚೈನಾ ಕೂಡ ಆಫರ್ ಮಾಡಿಲ್ಲ. ಚೈನಾ $1 ಮಿಲಿಯನ್ ಲೆಕ್ಕದಲ್ಲಿ ನಾವು ಬೇಕಾದ್ರೆ ಹಣ ಕೊಡ್ತೀವಿ ಅಂತ ಶೇಖ್ ಹಸೀನಾಗೆ ಹೇಳಿತ್ತು. ಇದರಿಂದ ಶೇಖ್ ಹಸೀನಾ ನಿರಾಸೆಗೊಂಡು ಚೈನಾ ಪ್ರವಾಸವನ್ನೇ ಮೊಟಕು ಮಾಡಿ ಬಾಂಗ್ಲಾದೇಶಕ್ಕೆ ವಾಪಸ್ ಬಂದಿದ್ರು. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಆದರೆ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾನೆ, ಹೇಗಿದ್ರು ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಇದೆ, ಅಮೆರಿಕ ನಮಗೇನು ಸಾಲ ಕೊಡೋದಿಲ್ಲ, ಬದಲಾಗಿ ಉಚಿತವಾಗಿ ದೇಣಿಗೆಯನ್ನು ಕೊಡುತ್ತೆ ಅಂತ ಮೊಹಮ್ಮದ್ ಯೂನಿಸ್ ಅಂದುಕೊಂಡಿದ್ದ. ಅದಕ್ಕೋಸ್ಕರವಾಗಿ $5 ಬಿಲಿಯನ್ ಹಣದ ಬೇಡಿಕೆಯನ್ನು ಕೂಡ ಇಟ್ಟಿದ್ದ. ಈಗಾಗಲೇ ಮಿತ್ರರೇ, ಅಮೆರಿಕದ ಬೈಡನ್ ಸರ್ಕಾರ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ $202 ಮಿಲಿಯನ್ ಹಣವನ್ನು ಕೊಟ್ಟಿದೆ. ಈಗಾಗಲೇ ಸ್ಯಾಂಕ್ಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಆದರೆ ಟ್ರಂಪ್ ಯಾವಾಗ ಅಧಿಕಾರಕ್ಕೆ ಬರ್ತಾರೆ ತಕ್ಷಣ ಟ್ರಂಪ್ ಏನ್ ತೀರ್ಮಾನ ಮಾಡ್ತಾರೆ, ನನ್ನ ಅನುಮತಿ ಇಲ್ಲದೆ ಯಾವುದೇ ದೇಣಿಗೆಯೂ ಕೂಡ ಯಾವ ದೇಶಕ್ಕೂ ಹೋಗುವಂತಿಲ್ಲ ಹೀಗಂತ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಮಾಡ್ತಾರೆ. ಈ ಕಾರಣದಿಂದಾಗಿ ಬೈಡನ್ ಸರ್ಕಾರ ಯಾವ್ಯಾವ ದೇಶಕ್ಕೆ ದೇಣಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ ಆರ್ಡರ್ ಪಾಸ್ ಮಾಡಿತ್ತೋ ಅದೆಲ್ಲವೂ ಕೂಡ ಹೋಲ್ಡ್ ಆಗಿದೆ. ಬಾಂಗ್ಲಾದೇಶಕ್ಕೆ ಇವತ್ತಿನಿಂದ $1 ಕೂಡ ಸಿಗೋದಿಲ್ಲ. ಮುಂದಿನ 90 ದಿನಗಳ ಕಾಲ ಎಲ್ಲವುದನ್ನು ಟ್ರಂಪ್ ಫ್ರೀಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಎಲ್ಲವುದನ್ನು ಪರಿಶೀಲನೆ ಮಾಡಬೇಕು, ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ದೇಣಿಗೆ ಹೋಗ್ತಾ ಇದೆ, ಯಾವ ಉದ್ದೇಶಕ್ಕೆ ಹೋಗ್ತಾ ಇದೆ, ಇದರಿಂದ ಅಮೆರಿಕಕ್ಕೆ ಏನು ಲಾಭ ಆಗುತ್ತೆ, ಇದೆಲ್ಲವುದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಬಳಿಕ ಮುಂದಿನ ಆರ್ಡರ್ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮಿತ್ರರೇ, ಬಾಂಗ್ಲಾದೇಶಕ್ಕೆ ನಯಾ ಪೈಸೆ ಹಣವೂ ಕೂಡ ಇನ್ನು ಮುಂದೆ ಸಿಗೋದಿಲ್ಲ. ಮುಂದೆ ಟ್ರಂಪ್ಗೆ ಏನು ಅನಿಸಬಹುದು, ಬಾಂಗ್ಲಾದೇಶಕ್ಕೆ ಕೊಡಬೇಕು ಅಂತಲೂ ಅನಿಸಬಹುದು, ಕೊಡಬಾರದು ಅಂತ ಕೂಡ ಅನಿಸಬಹುದು. ಆದರೆ ಟ್ರಂಪ್ ಅವರನ್ನ ಬಲ್ಲವರು ಹೇಳ್ತಾರೆ, ಯಾವ ಕಾರಣಕ್ಕೂ ಕೂಡ ಬಾಂಗ್ಲಾದೇಶಕ್ಕೆ ಇನ್ನು ಮುಂದೆ ಅಮೆರಿಕದಿಂದ ನಯಾ ಪೈಸೆ ಹಣವೂ ಕೂಡ ಸಿಗೋದಿಲ್ಲ. ಈ ಹಿಂದೆ ಟ್ರಂಪ್ ಅಧಿಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಇದೇ ರೀತಿಯಾಗಿ ಬರೆ ಎಳೆದಿದ್ರು. ಮೊದಲೇನಾಗ್ತಿತ್ತು ಗೊತ್ತಾ, ಪಾಕಿಸ್ತಾನಕ್ಕೆ ಅಮೆರಿಕ ನಿರಂತರವಾಗಿ ದೇಣಿಗೆಯನ್ನು ಕೊಡ್ತಾ ಇತ್ತು. ಯಾಕೋಸ್ಕರವಾಗಿ ದೇಣಿಗೆ ಕೊಡ್ತಾ ಇತ್ತು, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಇದೆ, ಪಾಕಿಸ್ತಾನದ ಸರ್ಕಾರ ಭಯೋತ್ಪಾದನೆ ನಿಗ್ರಹಕ್ಕೆ ಒಂದಷ್ಟು ಕ್ರಮ ವಹಿಸುತ್ತೆ, ಅದಕ್ಕೋಸ್ಕರವಾಗಿ ಅವರಿಗೆ ಹಣ ಬೇಕು ಅಂತ ಹೇಳಿ ಅಮೆರಿಕದ ಎಲ್ಲ ಸರ್ಕಾರಗಳು ಕೂಡ ಪಾಕಿಸ್ತಾನಕ್ಕೆ ದೇಣಿಗೆಯನ್ನು ಕೊಡುವಂತಹದ್ದು. $100 ಬಿಲಿಯನ್ ಗಟ್ಟಲೆ ಹಣವನ್ನು ಪಾಕಿಸ್ತಾನಕ್ಕೆ ಫ್ರೀಯಾಗಿ ಕೊಟ್ಬಿಡೋದು. ಇದು ಏನಕ್ಕೆ ಬಳಕೆ ಆಗ್ತಾ ಇತ್ತು ಕೇಳಿದ್ರೆ ಭಾರತದ ವಿರುದ್ಧ ಬಳಕೆ ಆಗ್ತಾ ಇತ್ತು. ಪಾಕಿಸ್ತಾನ ಯಾವತ್ತಾದ್ರೂ ಭಯೋತ್ಪಾದನೆಗೆ ಬ್ರೇಕ್ ಹಾಕುತ್ತಾ, ಅಥವಾ ಅದನ್ನು ನಿಗ್ರಹ ಮಾಡೋದಕ್ಕೆ ಅವರು ಆ ಹಣವನ್ನು ಬಳಸ್ಕೊಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅಮೆರಿಕಾಗೂ ಇದು ಗೊತ್ತಿತ್ತು, ನಾವು ಕೊಟ್ಟಂತಹ ಹಣ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ಬಳಕೆ ಆಗುತ್ತೆ, ಅದು ಭಾರತದ ವಿರುದ್ಧ ಬಳಕೆ ಆಗುತ್ತೆ ಅಂತ. ಆದರೂ ಸಹ ಅಮೆರಿಕ ಪೇ ಮಾಡ್ತಾ ಇತ್ತು. ಯಾಕೆಂತಂದ್ರೆ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ. ಆದರೆ ಟ್ರಂಪ್ ಯಾವಾಗ ಅಧಿಕಾರಕ್ಕೆ ಬರ್ತಾರೆ, ಪಾಕಿಸ್ತಾನಕ್ಕೆ ಬರಬೇಕಾದಂತಹ ಎಲ್ಲ ದೇಣಿಗೆಯನ್ನ ಕಟ್ ಆಫ್ ಮಾಡ್ತಾರೆ. ನಿಮ್ಗೆ $1 ಕೊಡೋದಿಲ್ಲ, ನೀವು ಭಯೋತ್ಪಾದನೆಯನ್ನ ಪ್ರಚೋದಿಸ್ತೀರೇ ಹೊರತು ನೀವು ಭಯೋತ್ಪಾದನೆಯನ್ನ ನಿಗ್ರಹ ಮಾಡೋದಿಲ್ಲ ಅಂತ ಟ್ರಂಪ್ ನಿರ್ಧಾರ ಕೈಗೊಂಡಿರ್ತಾರೆ. ಆದರೆ ಬಳಿಕ ಬೈಡನ್ ಅಧಿಕಾರಕ್ಕೆ ಬರ್ತಾರೆ. ಬೈಡನ್ ಏನ್ ಮಾಡ್ತಾರೆ, ಪಾಕಿಸ್ತಾನದಲ್ಲಿದ್ದಂತಹ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೋಸ್ಕರವಾಗಿ, ಈ ಹಿಂದೆ ಅಮೆರಿಕವೇ ಕೊಟ್ಟಿದ್ದು ಆ ಯುದ್ಧ ವಿಮಾನಗಳನ್ನು, ಅದನ್ನು ನಾವು ಅಪ್ಗ್ರೇಡ್ ಮಾಡ್ಕೊಡ್ತೀವಿ ಅಂತೇಳಿ $400 ಮಿಲಿಯನ್ ಹಣವನ್ನು ಕೊಡ್ತಾರೆ. ಯಾಕೋಸ್ಕರವಾಗಿ ಅಂತಂದ್ರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ ಅಂತ. ಮಿತ್ರರೇ, F-16
ಯುದ್ಧ ವಿಮಾನವನ್ನು ಬಳಸಿ ಯಾವ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ ಸಾಧ್ಯ? ಭಯೋತ್ಪಾದಕರ ಮೇಲೆ ನೀವು F-16 ಯುದ್ಧ ವಿಮಾನವನ್ನು ಬಳಸ್ತೀರಾ? ಒಂದು ಅರ್ಥ ಇಲ್ಲದಂತಹ ವಾದವನ್ನು ಬೈಡನ್ ಮಂಡಿಸಿದ್ರು. $400 ಮಿಲಿಯನ್ ಹಣವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ರು. ಈಗ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಇವರು ಕೂಡ ಪಾಕಿಸ್ತಾನಕ್ಕೇನು ದೇಣಿಗೆ ಕೊಡೋದಿಲ್ಲ, ಅದು 100% ಸತ್ಯ. ಈ ಬಾರಿ ಬಾಂಗ್ಲಾದೇಶಕ್ಕೂ ಕೂಡ ಟ್ರಂಪ್ ದೇಣಿಗೆಯನ್ನು ಕೊಡೋದಿಲ್ಲ, ಈಗಾಗಲೇ ನಿಲ್ಲಿಸಿದರೆ. ಮುಂದೆ ಅದನ್ನು ಶಾಶ್ವತವಾಗಿ ನಿಲ್ಲಿಸುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಟ್ರಂಪ್ ವಿಶ್ವದ ಎಲ್ಲಾ ದೇಶಗಳಿಗೆ ದೇಣಿಗೆಯನ್ನು ನಿಲ್ಲಿಸ್ಬಿಟ್ರ ಕೇಳಿದ್ರೆ ಇಲ್ಲ, ಕೆಲ ದೇಶಗಳಿಗೆ ಈಗಲೂ ಕೂಡ ದೇಣಿಗೆ ಕೊಡೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ದೇಶ ಯಾವುದು ಕೇಳಿದ್ರೆ ಇಸ್ರೇಲ್. ಇಸ್ರೇಲ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅವರು ಹಿಜ್ಬುಲ್ಲಾ, ಹಮಾಸ್, ಹೌತಿ ಇವರೆಲ್ಲರಿಂದಲೂ ಕೂಡ ಥ್ರೆಟ್ ಎದುರಿಸ್ತಾ ಇದ್ದಾರೆ, ಅವರ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ಗೆ ಹಣದ ಅವಶ್ಯಕತೆ ಇದೆ. ಟ್ರಂಪ್ ಇಸ್ರೇಲ್ಗೆ ಹೋಗುವಂತಹ ಎಲ್ಲ ಏಡನ್ನ ಹಾಗೆ ಮುಂದುವರಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಈಜಿಪ್ಟ್ಗೂ ಕೂಡ ಏಡ್ ಹಾಗೆ ಮುಂದುವರಿಲಿ, ಅವರಿಗೆ ದೇಣಿಗೆ ಏನು ಕೊಡ್ತಾ ಇದ್ರಿ ಅದನ್ನು ನಿಲ್ಲಿಸೋದು ಬೇಡ ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಉಕ್ರೇನ್ ಕೂಡ ಈ ಲೀಸ್ಟ್ ಅನ್ನು ಸೇರಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತು. ನಮಗೂ ಕೂಡ ದೇಣಿಗೆ ಬೇಕು, ನಮ್ಗೆ ಯುದ್ಧ ಆಗ್ತಾ ಇದೆ, ರಷ್ಯಾ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದೆ, ನೀವು ಏಡ್ ಅನ್ನ ಹಾಗೆ ಮುಂದುವರಿಸಿ ಅಂತ. ಆದರೆ ಟ್ರಂಪ್ ಅದಕ್ಕೆ ಈವರೆಗೆ ಒಪ್ಪಿಗೆ ಕೊಟ್ಟಿಲ್ಲ. ಉಕ್ರೇನ್ಗೇನು ಬೈಡನ್ ಸರ್ಕಾರ ದೇಣಿಗೆಯನ್ನು ಘೋಷಣೆ ಮಾಡಿತ್ತು, ಅದನ್ನು ಕೂಡ ಟ್ರಂಪ್ ಹೋಲ್ಡ್ ಮಾಡಿಟ್ಟಿದ್ದಾರೆ. ಒಂದು ವೇಳೆ ಮಿತ್ರರೇ, ಅಮೆರಿಕ ಏನಾದರೂ ಕಂಪ್ಲೀಟ್ ಆಗಿ ಬಾಂಗ್ಲಾದೇಶದ ವಿರುದ್ಧ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಶುರು ಮಾಡಿದ್ರೆ, ಒಂದು ಕಡೆ ತಾನು ನೇರವಾಗಿ ಕೊಡ್ತಿದ್ದಂತಹ ಲೋನ್ ಅನ್ನ ಅಮೆರಿಕ ಕೊಡೋದಿಲ್ಲ, ಎರಡನೇದಾಗಿ ವಿಶ್ವ ಬ್ಯಾಂಕ್ ಕೊಡ್ತಿದ್ದಂತಹ ಸಾಫ್ಟ್ ಲೋನ್ಗಳೇನಿದಾವೆ ಅದನ್ನು ಕೂಡ ಹೋಲ್ಡ್ ಮಾಡಿದ್ದೆ ಆದ್ರೆ ಬಾಂಗ್ಲಾದೇಶ ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ದಿವಾಳಿ ಆಗುತ್ತೆ. ನಿಮಗೆಲ್ಲ ಗೊತ್ತು, ಬಾಂಗ್ಲಾದೇಶದ ಆರ್ಥಿಕತೆ ಅಷ್ಟೇನೂ ಸುಭದ್ರವಾಗಿಲ್ಲ, ಅವರು ತುಂಬಾ ಶೇಕ್ ಆಗ್ತಾ ಇದ್ದಾರೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಕೈಗೊಂಡಿರುವಂತಹ ನಿರ್ಧಾರ ಅವರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ 47ನೇ ಅಧ್ಯಕ್ಷ. ನೀವು ಈ ಮುಂಚಿನ 46 ಜನ ಅಧ್ಯಕ್ಷರನ್ನ ಪಟ್ಟಿ ಮಾಡಿ. ಆ 46 ಜನ ಅಧ್ಯಕ್ಷರ ಪೈಕಿ ಟ್ರಂಪ್ ಒಬ್ಬರೇ ವಿಭಿನ್ನವಾಗಿ ಕಾಣುವಂಥದ್ದು. ಅಮೆರಿಕನ್ನರಿಗೆ ಒಂದು ಮನಸ್ಥಿತಿ ಇದೆ, ನಾವು ವಿಶ್ವದೆದುರು ನಾಯಕನಾಗಿರಬೇಕು, ನಾವೇ ನಂಬರ್ 1 ಪ್ಲೇಸ್ನಲ್ಲಿರಬೇಕು, ಇಡೀ ವಿಶ್ವ ನನ್ನ ಕಂಟ್ರೋಲ್ನಲ್ಲಿರಬೇಕು ಅನ್ನುವಂಥ ಬಯಕೆ ಇರುತ್ತೆ. ಆದರೆ ಟ್ರಂಪ್ ಅದಕ್ಕೆ ಸ್ವಲ್ಪ ಭಿನ್ನ. ನಾನು ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡಿ ಏನು ಪ್ರಯೋಜನ? ನನಗೆ ಅಮೆರಿಕನ್ನರು ಚೆನ್ನಾಗಿರಬೇಕು, ಅಮೆರಿಕದ ಜನರಿಗೆ ಲಾಭ ಆಗಬೇಕು, ಅಮೆರಿಕದ ಜನರ ಕೈಲಿ ಚೆನ್ನಾಗಿ ಹಣ ಓಡಾಡ್ತಾ ಇರಬೇಕು, ಅಮೆರಿಕನ್ನರು ಸಂಪಾದನೆ ಮಾಡಿದ ಒಂದು ಪೈಸೆಯೂ ಕೂಡ ವಿನಾಕಾರಣ ವೇಸ್ಟ್ ಆಗಬಾರ್ದು. ಇದು ಟ್ರಂಪ್ ಅವರ ಮನಸ್ಥಿತಿ. ಹೀಗಾಗಿ ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಹಣ ವಿಶ್ವದ ಯಾವುದೋ ದೇಶಕ್ಕೆ ವೆಚ್ಚ ಆಗುತ್ತೆ ಅಂತಂದ್ರೆ ಟ್ರಂಪ್ ಅದನ್ನು ಒಪ್ಕೊಳ್ಳೋದಿಲ್ಲ. ಹಾಗೂ ಒಂದು ವೇಳೆ ನಾನು ಹಣ ಕೊಡ್ತೀನಿ ಅಂತಂದ್ರೆ ಅದರಿಂದ ಅಮೆರಿಕನ್ನರಿಗೆ ಏನು ಲಾಭ ಆಗುತ್ತೆ ಇದನ್ನ ಮೊದಲಿಗೆ ತಿಳಿಸಿ, ಆನಂತರ ನಾನು ಹಣ ಕೊಡಬೇಕೋ ಬೇಡವೋ ಅಂತ ನಿರ್ಧಾರ ಮಾಡ್ತೀನಿ, ಹೀಗಂತ ಟ್ರಂಪ್ ಯೋಚನೆ ಮಾಡ್ತಾರೆ. ಇದೇ ಕಾರಣದಿಂದ ಇಷ್ಟು ದಿನ ಅಮೆರಿಕ ಏನು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಟ್ಟು ನಾನೇ ಬಾಸ್, ನಾನು ಹೇಳದಂತೆ ನೀವೆಲ್ಲ ಕೇಳಬೇಕು ಅನ್ನುವ ರೀತಿಯಲ್ಲಿ ಅಮೆರಿಕ ವರ್ತಿಸ್ತಾ ಇತ್ತಲ್ಲ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಟ್ರಂಪ್ ಅವರ ಅವಧಿಯಲ್ಲಿ ಕಂಪ್ಲೀಟ್ ನಿಲ್ಲಾದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಬಾಂಗ್ಲಾದೇಶಕ್ಕೆ ಅಮೆರಿಕದ ದೇಣಿಗೆಯನ್ನು ಟ್ರಂಪ್ ಕಟ್ ಆಫ್ ಮಾಡಿರುವ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.